ಪ್ರೀತಿಸೋದ್ರಲ್ಲಿರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ ಅನ್ನೋದನ್ನ ನಾನು ಕಲ್ತಿದ್ದೆ ನಿಮ್ಮಿಂದ. ಅದು ಕಲ್ತಿದ್ದಲ್ಲ ಮಗಳೇ, ನಿನಗೆ ಹುಟ್ಟಿನಿಂದನೇ ಬಂದಿದ್ದು. ನಿನ್ ಜೊತೆ ತುಂಬಾ ಕಾಲ ಇರ್ಬೇಕು ಅನ್ನೋ ಆಸೆ ನನಗಿದೆ. ಆದ್ರೆ ಯಾಳಾದ ಕಾಯಿಲೆ ದಿನೇ ದಿನೇ ಉಲ್ಬಣ ಆಗ್ತಾನೇ ಇದೆ. ಏನೂ ಆಗಲ್ಲ, ಹೆದರ್ಕೊಂಬೇಡಿ, ಖಂಡಿತ ಬೇಗ ಗುಣ ಆಗ್ತೀರಾ. ನಿನ್ನ ಬಾಯಾರಿಕೆಯಿಂದ ಅಷ್ಟಾದ್ರೆ ಸಾಕು. ಕೊನೆ ಪಕ್ಷ ನಿನ್ನ ಮಗುನ ಎತ್ತಿ ಮುದ್ದಾಡದ್ಮೇಲೆ ಹೋದ್ರೂ ಸಂತೋಷನೇ. ಹಾಗನ್ಬೇಡಿ ಅಮ್ಮ, ನೀವೇ ಈ ಮನೆ ಆಧಾರ ಸ್ತಂಭ. ನಮ್ಮ ಜೊತೆ 100 ವರ್ಷ ಇರ್ತೀರೋ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ವಾಸನೆ ಗಮ್ ಅಂತ ಇದೆ. ಮತ್ ಹೋಗಿ ಒಂದ್ ರುಚಿ ನೋಡುತ್ತಾನೆ. ಬೇಡಪ್ಪ, ಬೆಳಪಾಕ ಸಿದ್ಧ ಆದ್ಮೇಲೆ ನಾನೇ ಕರಿತೀನಿ ಅಂತ ಹೇಳಿದ್ದಾರೆ. ಓಹೋ, ಬಂದ್ರದಪ್ಪ, ಬನ್ನಿ ಬನ್ನಿ. ಅಮ್ಮ, ಅಜ್ಜಿ, ನೀವಿಬ್ರು ಇಲ್ಲೇ ಇದ್ದೀರಾ? ಇನ್ನೆಲ್ಲಿರ್ಬೇಕು? ನೀವಿಬ್ರು ಇಲ್ಲಿದ್ರೆ ಮತ್ತೆ ಅಡ್ಗೆ ಮನೆಯಿಂದ ಗಮ್ಮಂತ ವಾಸನೆ ಬರ್ತಾ ಇದೆ. ಏನ್ ವಾಸನೆ ಕಂಡ್ರು? ಹೋಳಿಗೆ ವಾಸನೆ ಅನ್ಸುತ್ತೆ. ಹೋಳಿಗೆ ವಾಸನೆ ಅನ್ಸುತ್ತೆ ಅಲ್ಲ, ಹೋಳಿಗೆ ವಾಸನೆನೆ. ಹೋಳಿಗೆನಾ? ಹೋಳಿಗೆ ಅಂದ್ರೆ ನಂಗೆ ತುಂಬಾ ಇಷ್ಟ. ನಂಗೂ ಇಷ್ಟ. ನೀವಿಬ್ರು ಇಲ್ಲಿದ್ರೆ ಹೋಳಿಗೆ ಮಾಡ್ತಿರೋದು ಯಾರು? ಬಂದ್ರು ನೋಡೋಣ. ನಿಂತ್ಕೊಳ್ರು. ನೀ ಬಿಡು ಸರಸ್ವತಿ, ಹುಚ್ಚ ಹುಡುಗರು. ಅಜ್ಜಿ, ಅಮ್ಮಂಗೆ ಏನಾಯ್ತು? ಗುರುಗಳು ಮಾಡಿದ ಹೋಳಿಗೆ ತಿಂದ ಹೊಟ್ಟೆ ನೋವು ಬಂದಿರೋದು. ಹೌದೌದು, ನಾವು ತಿಂದಿದೀವಿ, ನಮಗೂ ಬರುತ್ತಾ? ಅವತ್ ಪಾಯಸ ಕುಡ್ದಿದ್ದಕ್ಕೆ ನಮ್ಗೆಲ್ಲ ಹೊಟ್ಟೆ ನೋವು ಬಂತಲ್ವಾ? ಇಲ್ಲ ಕಣ್ರು, ಅದು ಬೇರೆ ಇದು ಬೇರೆ. ಇದು ಅಮ್ಮನಿಗೆ ಮಾತ್ರ ಹೊಟ್ಟೆ ನೋವು ಬರೋದು, ನಿಮ್ಗೆ ಯಾರಿಗೂ ಬರಲ್ಲ. ಅಮ್ಮನಿಗೆ ಮಾತ್ರ ಯಾಕೆ ಬರುತ್ತೆ? ಯಾಕೆ ಅಂದ್ರೆ ಅವಳು ತಾಯಿ ಆಗ್ತಾ ಇದ್ದಾಳೆ. ಸ್ವಲ್ಪ ಹೊತ್ತಲ್ಲೇ ಈ ಮನೆಗೆ ಒಂದು ಪುಟ್ಟ ಮಗು ಬರುತ್ತೆ. ಅಜ್ಜಿ, ಹೋಳಿಗೆ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ, ಹೊಟ್ಟೆ ನೋವು ಬಂದ್ರೆ ಮಗು ಬರುತ್ತಾ? ಅಜ್ಜಿ, ಮಗುಗೆ ಹೋಳಿಗೆ ಅಂದ್ರೆ ಇಷ್ಟನಾ? ಅಯ್ಯೋ ಮಹಾನ್ ಭಾವ್ರ, ನಿಮ್ಮ ಪ್ರಶ್ನೆಗಳಿಗೆಲ್ಲ ನನ್ನ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ನೀವು ಸ್ವಲ್ಪ ಹೊರಗಡೆ ಇರಿ, ನಾನು ಆಮೇಲೆ ಕರಿತೀನಿ. ಯಾಕೆ, ನಾನು ಒಂದಲ್ಲ ಅಂತ 3 ಹೆತ್ತಿಲ್ವಾ? ನಿಮ್ಮಮ್ಮ 2 ಹೆತ್ತಿಲ್ವಾ? ಹೆರಿಗೆ ಅಂದಮೇಲೆ ಕಷ್ಟ ಇದ್ದೇ ಇರುತ್ತೆ. ಹೆಣ್ಣಾದೋಳು ಅದಕ್ಕೆಲ್ಲ ಹೆದರ್ಬಾರ್ದಮ್ಮ. ತಗೋ, ಜೀರಿಗೆ ಕಷಾಯ ಕುಡಿ. ಹೆರಿಗೆ ನೋವಿದ್ರೆ ಹೆಚ್ಚಾಗತ್ತೆ, ಹುಸಿ ನೋವಿದ್ರೆ ಕಡಿಮೆ ಆಗತ್ತೆ. ಹಾ, ದೇವ್ರೆ, ಅಮ್ಮಂಗೆ ಹೊಟ್ಟೆ ನೋವು ಹೋಗಂಗ್ ಮಾಡಪ್ಪ. ಸರಸ್ವತಿ, ಈಗ ನೋವು ಹೆಚ್ಚಾಗ್ತಿದ್ಯಾ? ಹೌದಮ್ಮ, ತುಂಬಾ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಇದು ಹೆರಿಗೆ ನೋವೇ. ವೆಂಕಟನಾಥ, ನೀನು ಹೋಗಿ ಸೂಲ್ಗಿತ್ತಿನ ಕರ್ಕೊಂಬರೋ ವ್ಯವಸ್ಥೆ ಮಾಡಪ್ಪ. ಸರಿಮಾ. ಏನೂ ಆಗಲ್ಲ ತಾಯಿ, ಹೆದರ್ಕೋಬೇಡ. ಮಗು ಆರೋಗ್ಯವಾಗಿದೆ, ಹೊರಗೆ ಬರಕ್ಕೆ ಅವಸರ ಮಾಡ್ತಾ ಇದೆ. ನಿನ್ಗೆ ನಿಮ್ಮ ಮಗು ನೋಡ್ಬೇಕು ಅಂತ ಆಸೆ ಇದೆ ತಾನೇ? ಮತ್ತೆ ಸ್ವಲ್ಪ ಸೈಡ್ಸ್ಕೋಬೇಕು ತಾಯಿ.
ಸ್ವಲ್ಪ ಸಹಿಸ್ಕೋಬೇಕು, ಕಷ್ಟಪಟ್ರೇನೆ ಸುಖ. ಉಳಿಪೇಟ್ ತಿಂದ್ರೇನೆ ಶಿಲ್ಪ ಕಲ್ಲು ದೇವರಾಗಕ್ಕೆ ಎಷ್ಟು ಉಳಿಪೇಟ್ ತಿನ್ಬೇಕು ಗೊತ್ತಾ? ಹಾಗೆ ಹೆಣ್ಣು ತಾಯಿ ದೇವರಾಗಕ್ಕೆ ಸ್ವಲ್ಪನಾದ್ರೂ ನೋವು ತಿನ್ಬೇಕಲ್ವೇ? ಸರಸ್ವತಿ, ನನಗೆ ಮೊದಲೇ ಹೇಳ್ದೆ ನಿಮ್ಮ ತಾಯಿನ ಕರ್ಸ್ಕೋ ಅಂತ. ನನ್ನ ಮಾತೇ ಕೇಳಲ್ಲ ನೀನು. ಹೆಣ್ಣಿಗೆ ಹೆರಿಗೆ ಸಮಯದಲ್ಲಿ ಹೆತ್ತವರು ಪಕ್ಕದಲ್ಲಿದ್ರೆ ಏನೋ ಸಮಾಧಾನ, ಆಗ್ಲೇ ಅರ್ಧ ನೋವು ಕಮ್ಮಿ ಆಗತ್ತಂತೆ. ಅಮ್ಮ, ನೀವು ನನ್ನ ಪಕ್ಕದಲ್ಲಿದ್ರು ನನಗೆ ನಮ್ಮ ಅಮ್ಮ ಇದ್ದಷ್ಟೇ ಸಮಾಧಾನ ಆಗುತ್ತಮ್ಮ. ಆಹಾ, ಅತ್ತೆ ಮೇಲೆ ನಿನ್ಗೆ ಎಷ್ಟು ಪ್ರೀತಿ ತಾಯಿ ನಿನ್ಗೆ. ನಾನು ಎಷ್ಟೋ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದ್ದೀನಿ. ಅತ್ತೆನ ತಾಯಿಯನ್ ಪುಣ್ಯಾತ್ಕಿತಿ ನೀನು ಒಬ್ಳೆ ನೋಡು. ಇದ್ರಲ್ಲೊಂದೇನೋ ದೊಡ್ಡಸ್ಕೆ ಇಲ್ಲ ಅಕ್ಕ. ಅವ್ರಿಗೆ ಯಾವತ್ತು ನನ್ನನ್ನ ಸೊಸೆ ತರ ನೋಡೇ ಇಲ್ಲ. ಹೆತ್ತಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ಕೊಟ್ಟಿದ್ದಾರೆ. ಗೋಪಮ್ಮ, ಪುಣ್ಯವಂತರು ನೀವು. ಅತ್ತೆಗೆ ತಕ್ಕಾದ ಸೊಸೆ, ಸೊಸೆಗೆ ತಕ್ಕಾದ ಅತ್ತೆ. ಎಲ್ಲ ಅತ್ತೆ ಸೊಸೆಯರು ನಿಮ್ಮಾಗೆ ಇದ್ರೆ ಭೂಮಿ ಸ್ವರ್ಗ ಆಗ್ಬಿಡುತ್ತೆ.